ಮಾತಾಡಕ್ಕೆ ಇಷ್ಟಪಡೋ ವಿಷಯ ದೇವರ ವಾಕ್ಯದ ಶಕ್ತಿ. ಆ ಶಕ್ತಿ ಏನನ್ನು ನಮ್ಗೆ ವಚನത്തിൽ ಕೂಡ ನೋಡೋಣ. ಗಂಡ ಹೆಂಡತಿ ಕಲಾಟ ಮಾಡಿ ಹೆಂಡತಿ ದೇವರನ್ನೇ ಕಂಡಿರ್ಬೋದು, ಗಂಡ ಕಂಡಿಲ್ಲ. ಅವನೇನು ಮಾಡ್ತತೆ, ಬೈಬಲ್ ಸುಟ್ಟಾಕ್ತತೆ, ಅಲ್ಲೇ ಬೈಬಲ್ ನೀರಿನಲ್ಲಿ ಬಿಸಾಕಿ ಬಿಡ್ತತೆ. ಮಕ್ಕಳೇ, ನೀ ಎಲ್ಲಿ ಬಿಸಾಕಿದಾಲು ಈ ವಚನ ಪೇಪರ್ ಸುಟ್ಟೋಗುತ್ತೆ, ಪೇಪರ್ ನೀರಿನಲ್ಲಿ ಹಾಳಾಗಿ ಹೋಗುತ್ತೆ. ದೇವರ ವಾಕ್ಯ ಅದು ಹಾಳಾಗಿ ಹೋಗೋದಿಲ್ಲ. ಅದು ಯಾವಾಗಲೂ എന്നേക്കും നില്ലുവതാണ് ദേവര വാക്യം. ദേവര വാക്യ ആരാണ്? ദേവരാണ്. ആ ദേവര് നീ ഉണ്ടു മാടിದ ದೇವರಲ್ಲ, ಸರ್ವಶಕ್ತನಾയ ದೇವರಾണ് ನನ್ನ ಯೇಸು. ಅಖಿಲಾಂಡ ಸೃಷ್ಟಿ ಮಾಡಿದ ದೇವರಾണ് ನಮ್ಮ ಯೇಸು. പക്ഷിಗಳು, ಮೃಗಗಳು, ಈ ಲೋಕದಲ್ಲಿ ಕಾಣುന്ന ಸಕಲವು ಉಂಟಾಗಲಿ എന്ന് ಹೇಳುವಾಗ ഉണ്ടാಯಿತು. ಆ ದೇವರಾണ് ನಮ್ಮ ದೇವರು. ಆ ದೇವರನ್ನೇ ಆರಾಧನೆ ಮಾಡಕ್ಕಾನೆ ನಾವಿಲ್ಲಿ ಬಂದಿದೆ. ನಮ್ಗೊಂದು ವಾಕ್ಯ ನೋಡೋಣ. ದೇವರು ಎಂದವನನ್ನು ನಾವು ನೋಡೋಣ. ದೇವರ ವಾಕ್ಯ ಶಾಶ್ವತವಾದದು. ದೇವರದ ವಾಕ್ಯ ಎಂದದು ಶಾಶ್ವತವಾದದು. ಕೀರ್ತನೆ 119:89 ವಾಕ್ಯ. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಏನಾಯ್ತೆ? ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಪರಲೋಕದಲ್ಲಿ ಶಾಶ್ವತವಾಗಿ ಇರುವುದು ಯಾರು? ದೇವರೇ. ದೇವರೇ, ಯೇಸು ಸತ್ಯ ದೇವರು, ನಿಜ ದೇವರು, ಶಾಶ್ವತವಾಗಿ ವಾಸ ಮಾಡುವ ದೇವರು. ಎಲ್ಲಿ? ಪರಲೋಕದಲ್ಲಿ. ಪರಲೋಕದಲ್ಲಿ ವಾಸ ಮಾಡುವ ದೇವರಾണ്. ಆ ದೇವರನ್ನೇ ಆರಾಧನೆ ಮಾಡೋಕ್ಕಾಗಿಯಾಣೆ ನಾವಿಲ್ಲಿ ಬಂದಿದ್ದದು. ಈ ಲೋಕದಲ್ಲಿ ಕಾಣುವುದೆಲ್ಲ ಮಾಳಾಗಿ ಹೋಗುತ್ತೆ. ಅದಾಯ್ತು. ನೋಡ್ಕೋ, ಯೆಶಾಯ 40:8 ವಾಕ್ಯ. ಯೆಶಾಯ 40:8. ನಾವು ಹುಲ್ಲು ಒಣಗಿ ಹೋಗುವುದು, ಹೂ ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾ ಕಾಲವೂ ಇರುವುದು. ಹಲ್ಲೆಲೂಯಾ. ಮಕ್ಕಳೇ, ಹುಲ್ಲ ಒಣಗಿ ಹೋಗುತ್ತೆ, ಹೂವ ಬಾಡಿ ಹೋಗುತ್ತೆ. ನಮ್ಮ ದೇವರ ವಾಕ್ಯ ನಾನು ನಿಮಗೆ ಫಸ್ಟ್ಲೇ ಹೇಳಿದಲ್ಲೋ, ನೀ ನನ್ನ ಬೈಬಲ್ ತಗೊಂಡೋಗಿ ಸುಟ್ಟಾಕಬಹುದು, ನೀರಿನಲ್ಲಿ ಬಿಸಾಕಬಹುದು. ನೀ ಏನ್ ಮಾಡಿದಾಲು ನನ್ನ ದೇವರ ವಾಕ್ಯ ಅಳದು ಹೋಗೋದಿಲ್ಲ. ವಾಕ್ಯ ಆರಾಣ, ವಾಕ್ಯ ಆರಾಣ, ದೇವರಾಣ. ಅದು ಗೊತ್ತಾಗಬೇಕಲ್ಲೇ. ಪ್ರಕಟಣೆ 19:13 ವಾಕ್ಯ. 13 ವಾಕ್ಯ, 19:13. ದೇವ್ರ ವಾಕ್ಯ ಯಾರ ನೋಡೋ. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿದ್ದಾನೆ. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆತನಿಗೆ ದೇವರ ವಾಕ್ಯವನ್ನ ಹೆಸರು. ಯಾರಾಣದ ಅದನು? ಯೇಸುವೇ ಆತನು. ನಮ್ಮ ಕರ್ತನಾದ ಯೇಸುವೇ ಆತನು. ಅವನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿದ್ದಾನೆ. ಅವನ ಹೆಸರು ಏನು? ವಾಕ್ಯವನ್ನ ಹೆಸರು. ಅವನು ಯಾರಾಣ? ನನ್ನ ಯೇಸು. ಈ ವಾಕ್ಯ ಯಾರೇ? ಯೇಸು. ಅವನ ಎಲ್ಲಿ ವಾಸ ಮಾಡ್ತಾ ಇದೆ? ಪರಲೋಕದಲ್ಲಿ ವಾಸ ಮಾಡ್ತಾ ಇದೆ. ಪರಲೋಕದಲ್ಲಿ ವಾಸ ಮಾಡ್ತಾ ಇದೆ. ಆ ದೇವರನ್ನೇ ಸ್ತುತಿ ಮಾಡೋಕ್ಕಾಗಿಯಾಣ ನಾವಿಲ್ಲಿ ಬಂದಿದ್ದದೆ. ಅವನ ಶಕ್ತಿ ಎಂದನ್ನು ನಮಗೆ ನೋಡೋಣ. ಈ ಲೋಕದಲ್ಲಿ ಇರುವಂಥಗಳು ಎಲ್ಲವೂ ಹಾಳಾಗಿ ಹೋಗುತ್ತೆ. ಎಲ್ಲವೂ ಆಕಾಶ ನೋಡೋ, ನೀ ಚಾಪೆ ತೆಗಿ ನಂಗೆ, ಆ ಆಕಾಶವೆಲ್ಲ ಅಳಿದು ಹೋಗುತ್ತೆ, ಭೂಮಿ ಅಳಿದು ಹೋಗುತ್ತೆ, ಈ ಲೋಕದಲ್ಲಿ ಕಾಣುವುದೆಲ್ಲ ಅಳಿದು ಹೋಗುತ್ತೆ. പക്ഷേ എന്നുമെന്നേക്കും ಇರುವುದು ನನ್ನ ದೇವರ ವಾಕ್ಯ. ದೇವರ ವಾಕ್ಯ ನಾನು ನಿಮಗೆ ಹೇಳಿದಲ್ಲೋ, ನೀ ಸುಟ್ಟಾಕಬಹುದು, ಭೂಕಂಪ ಬಂದು ಎಲ್ಲ ಮಣ್ಣಿನ ಕೆಳಗೆ ಹೋಗಿರ್ಬೋದು, ನಿನ್ನ ಬುಕ್ಕುಗಳೆಲ್ಲ ಮಳೆ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗಿರ್ಬೋದು. ನನ್ನ ದೇವರ ವಾಕ್ಯ ಒಂದು ದಿನವೂ ಮಾಳದು ಹೋಗೋದಲ್ಲ ಮಗಳೇ, ಮಗನೇ. ಶಾಶ್ವತವಾಗಿ എന്നുവെന്നേക്കും ഇരുവതാണ് ದೇವರ ವಾಕ್ಯ. അതിൻ്റെ ನಮ್ಮ ದೇವರ ವಾಕ್ಯವೆಂದನ್ನು ನಮಗೆ ನೋಡೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4-8 ಎಲ್ಲರಿಗೂ ಗೊತ್ತಿದ್ದ ವಾಕ್ಯವಾಣ.
ಮಾತಾಡೋದನ್ನು ಮುಗಿಸಿದ ಮೇಲೆ ಸೀಮೋನಿಗೆ ಆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಆ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ನಮ್ಮ ದೇವರದಿ ವಾಕ್ಯ ಎಂದವನ್ನು ಯೋಧನೆ ಮಾಡ್ಕೋ. ಸೀಮೋನ್ ಪೇತ್ರನ್, ಈ ಸೀಮೋನ್ ಪೇತ್ರನೆ ಹುಡುಕಿಯಾಣ ದೇವರ ಅಲ್ಲಿ ಹೋಯ್ತದೆ. ಹೋಗ ಯೇಸು ಎಲ್ಲಿ ಹೋಗ್ತಾ ಇದೀಯೋ ಅಲ್ಲಿ ಏನಾಗುತ್ತೆ, ಬಹಳ ಜನ ಬಂದು ಬಿಡ್ತತೆ. ಯಾತಕ್ಕೆ? ದೇವರ ವಾಕ್ಯ ಹೇಳುವುದಕ್ಕೂ, ಅನೇಕರು ಬಿಡುಗಡೆ ಹೊಂದುವುದಕ್ಕೂ, ಅನೇಕರು ಸೌಖ್ಯವಾಡುವುದಕ್ಕೂ ಎಲ್ಲಮಾಗಿ ಅನೇಕ ಜನ ಅಲ್ಲಿ ಬಂದಿದ್ದು. ಆವಾಗ ಸೀಮೋನ್ ಪೇತ್ರನ್ ರಾತ್ರಿ ಎಲ್ಲ ಬಲೆ ಇಳಿಸಿದು. ಒಂದು ಚಿಕ್ಕ ಮೀನು ಪೋಲು ಅವನ ಬಲೆಯಲ್ಲಿ ಬಂದಿಲ್ಲ. ಯಾಕೆ? ದುರಾತ್ಮ ಸೀಮೋನ್ ಪೇತ್ರನ ಬಲೆ ಹತ್ರ ಬರಾದೆ ಓಡಿಸ್ಬಿಡುವಾಗ ಇವನ್ ರಾತ್ರಿ ಎಲ್ಲ ಬಲೆ ಬೀಸಿ ಇವನ್ ನಿಂತುಕೊಂಡು ಬಲೆ ತೊಳಿತಾ ಇದೆ. ಬಲೆ ತೊಳೆಯುವಾಗ ದೇವರ ಏನು ಮಾಡಿದ್ದು, ಅಲ್ಲಿ ನಿಂತುಕೊಂಡು ಸುವಿಶೇಷ ಸಾರಿತಾ ಇದೆ. ಯಾರ ದೋಣಿಯಲ್ಲಿ? ಇವನ ದೋಣಿಯಲ್ಲಿ ನಿಂತುಕೊಂಡು ಇವನೇ ಹುಡುಕಿ ಹೋಯ್ತದ ದೇವರ. ಅಲ್ಲಿ ನಿಂತುಕೊಂಡು ಪ್ರಸಂಗ ಎಲ್ಲ ಮುಗಿದಿನ ಆಮೇಲೆ ಸೀಮೋನ್ ಪೇತ್ರನು ಹೇಳಿದು, ಆಳದಲ್ಲಿ ಬಲೆಗಳು ಇಳಿಸು. ಬಲೆ ಅಲ್ಲ, ಬಲೆಗಳು ಇಳಿಸು ಅಂತ ಹೇಳಿದೆ. ಇಳಿಸು ಹೇಳುವಾಗ, ಗುರುವೇ, ನಾವು ರಾತ್ರಿ ಎಲ್ಲ ಬಲೆ ಇಳಿಸಿದ್ದು, ಒಂದು ಮೀನು ಪೋಲಿ ನನಗೆ ಸಿಕ್ಕಿಲ್ಲ. ಅವನಿಗೆ ಗೊತ್ತು, ನಾನು ಚಿಕ್ಕ ವಯಸ್ಸಿಂದ ಒಂದು 10 ವಯಸ್ಸಿರುವಾಗ ನನ್ನ ಅಪ್ಪನ ಜೊತೆ ಹೋಗಿ ಎಲ್ಲ ಕಡೆ ಎಲ್ಲಿ ಮೀನಿದೆ ಎಲ್ಲ ನನಗೂ ಗೊತ್ತು. ಈ ಗುರುವಿನ ಏನು ಪ್ರಸಂಗ ಮಾಡೋಕ್ಕೆ ಗೊತ್ತಿದೆ, ಅಲ್ಲೇ ರೋಗಿಲೇ ಸೌಖ್ಯ ಮಾಡೋಕ್ಕೆ ಗೊತ್ತಿದೆ. ಕಡಲಲ್ಲಿ ಎಲ್ಲಿ ಮೀನಿದೆ ಅನ್ನೋ ಈ ಗುರುವಿನ ಏನು ಗೊತ್ತಾಗೋದಿಲ್ಲ ಅನ್ನೋ ಮನಸ್ಸಿ ಯೋಧನೆ ಮಾಡಿರ್ಬೋದು. ನಾನು ದೇವರು ಹೇಳಿದ ತಕ್ಷಣವೇ ಅವನ ಹಾಗೆ ಹೇಳಿಟ್ಟೆ ಬಲೆಗಳೇ ಇಳಿಸಿದು. ಪರಿಶುದ್ಧಾತ್ಮ ಏನು ಮಾಡಿದು, ಎಲ್ಲೋ ಕಡೆಯನ್ನು ಮೀನೇ ಕರೆದು ಬಲೆ ಕೀರು ಮಾರು ಮೀನು. ದೇವರದಿ ಮಾತು ಇಷ್ಟು ದೊಡ್ಡ ಮಾತನ್ನು ನೋಡು. ಆಳದಲ್ಲಿ ಬಲೆಗಳು ಇಳಿಸು ಹೇಳಿದ ತಕ್ಷಣವೇ 4 ಸೈಡಿಲು ಇರಿದಿದ್ದ ಮೀನುಗಳೆಲ್ಲ ಏನಾಯ್ತು, ಬಂದು ಬಿಟ್ಟೆ. ವಲೆಯಲ್ಲಿ ತುಂಬಿಕೊಂಡಿದೆ. ವಲೆ ಇಳಿಸಕ್ಕೆ ಎಳಿಯಕ್ಕೆ ನೋಡಿಟ್ಟೆ, ಅವನು ಎಳಿಯಕ್ಕಾಗೋದಿಲ್ಲ. ಎಲ್ಲರೇ ಕರೆದಿದ್ದು ಬಾ ಬರ್ದು ಎಲ್ಲರೂ ಕೂಡ ಸೇರಿ ವಲೆ ಎಳೆದು ಕರಕ್ಕೆ ತಂದಾಗ, ಅಯ್ಯೋ 2 ದೋಣಿ ತುಂಬ ಮೀನು. ಅವನೇನು ಮಾಡಿದು, ತುಂಬಿಸಿಬಿಟ್ಟು. ಯಾಕಿರ್ಬೋದು ಆ ಮೀನು ತುಂಬಿಸಿದೆ? ಸೀಮೋನ್ ಪೇತ್ರನೇ ದೇವರಿಗೆ ಬೇಕು. ಅವನ ಕುಟುಂಬ ಅನಾಧೀನವಾಗಬಾರ್ದು, ದರಿದ್ರಾವಸ್ಥೆ ಆಗಬಾರ್ದು. ಅದನಿಕೆ ದೇವರ ಅದೆಲ್ಲ ಮಾಡಿ ಇವನಿಗೆ ಕುಟುಂಬಕ್ಕಾಗಿ ಬಿಟ್ಟುಕೊಟ್ಟು ಸೀಮೋನ್ ಪೇತ್ರನೇ ಮನುಷ್ಯರೇ ಹಿಡಿಯಕ್ಕಾಗಿ ಬೆಸ್ತರನಾಗಿ ಸೀಮೋನ್ ಪೇತ್ರನೇ ಯೇಸುವಿನ ಚದೆಲೆ ಎಲ್ಲ ಬಿಟ್ಟು ಅವನು ಹೋಯ್ತು. ದೇವರ ಚದೆ ಹೋಯ್ತು. ದೇವರದಿ ಮಾತಿನ ಶಕ್ತಿ ಎಷ್ಟು ದೊಡ್ಡದನ್ನು ನೋಡು. ಪ್ರಿಯ ಮಕ್ಕಳೇ, ನನಗೇನೇಳಿ ದೇವರಿಗೆ ಹೇಳಿದಾಲ್, ಅಯ್ಯೋ ಸೈತಾನ್ ಹೇಳಿರ್ಬೋದು, ಹಾಗೆ ಈಗ ನೀನು ಯೋಚನೆ ಮಾಡಬೇಡ. ದೇವರೇ ಏನು ಹೇಳ್ತಾ ಇದೆಯೋ ಅದು ನಿಜವಾದ ಮಾತಾಡ. ಅದು ನಡೆದೇ ನಡೀತತೆ. ನನಗೆ ಕನಸು ಬರ್ಬೋದು, ನನಗೆ ದರ್ಶನ ಕೊಡ್ಬೋದು. ನೀ ಅದು ಬಿಟ್ಟು ಬಿಡಬೇಡ. ಅದನ್ನ ಪ್ರಕಾರ ನೀ ಮುಂದಕ್ಕೆ ಬರಬೇಕು. ಮುಂದಕ್ಕೆ ಬಂದಿದ ದೇವರ ನಿನ್ನ ಕುಟುಂಬത്തെ ದೇವರೇ ಏದೆಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತೆ ನೋಡ್ಕೋ. അതുപോലെ തന്നെ ಯೆರೆಮೀಯ 15ನೇ ಅಧ್ಯಾಯ 16ನೇ ವಾಕ್ಯ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವು. ಹಲ್ಲೆಲೂಯಾ. ನೋಡು ಮಕ್ಕಳೇ, ಈ ವಾಕ್ಯ ಓದುವಾಗ ನಮ್ಗೆಂದು ಸಂತೋಷವಾಗುತ್ತೇನೋ. ಒಂದೊಂದು ವಾಕ್ಯ ನಮ್ಮ ಹೃದಯದಲ್ಲಿ, ದೇವರೇ ನೀ ನಮ್ಮೊಂದಿಗೆ ಮಾತಾಡಬೇಕು ಅಂತ ಹೇಳಿ ನೀ ಬೈಬಲ್ ಓದ್ಕೋಬೇಕು. ಆವಾಗ ಈ ವಾಕ್ಯ ನಿನ್ನ ಹತ್ರ ಮಾತಾಡ್ತತೆ. ಅದು ತನ್ನೇಮಲ್ಲ, ಈ ವಾಕ್ಯ ನಿನಗೆ ಏನಾಗಬೇಕು, ನಿನ್ನ ಆಹಾರವಾಗಬೇಕು. ಈ ವಾಕ್ಯವಾಗುന്ന ಆಹಾರವಿಲ್ಲದೆ ನಿನ್ನೆ ದೇವರ ಆಶೀರ್ವಾದ ಮಾಡೋದಿಲ್ಲ. ದೇವರು ನಿನ್ನೆ ಆಶೀರ್ವಾದ ಮಾಡಬೇಕು. ನಿನ್ನಲ್ಲಿ ಏನಿರಬೇಕು, ವಾಕ್ಯವಿರಬೇಕು. ವಚನ ನಮ್ಮದೈ ಊಟ ಆಗಿರಬೇಕು. ರೊಟ್ಟಿ ತಿಂದ ಮಾತ್ರಕ್ಕೆ ನೀ ಬದುಕದಿಲ್ಲ. ನೀ ಬದುಕಬೇಕೆ, ಆತ್ಮೀಯವಾಗಿ ನೀ ಬದುಕಬೇಕೆ. ನಿನ್ನಲ್ಲಿ ಏನಿರಬೇಕು, ವಾಕ್ಯವಿರಬೇಕು.
ವಾಕ್ಯ ನನ್ನಲ್ಲಿಯೂ. ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ದೇವರಲ್ಲಿ ಇರಬೇಕು. ದೇವರೇ, ಈ ಊಟ ನನಗೆ ಬೇಕು, ಈ ಪರಿಶುದ್ಧಾತ್ಮನ ಊಟ ನನಗೆ ಬೇಕು, ಈ ವಾಕ್ಯ ನನಗೆ ಬೇಕು. ನನ್ನ ಹೃದಯದಲ್ಲಿ ನೀ ವಾಕ್ಯವನ್ನೇ ಕೊಡು. ನೀ ಒಂದು ದಿನ 3 ಅಧ್ಯಾಯವೆಂಗಲು ನೀವು ಓದಬೇಕು. 3 ಅಧ್ಯಾಯವೆಂಗಲು ಓದಿದಾಲೆ ಅದು ನಿನ್ನೊಂದಿಗೆ ಮಾತಾಡ್ತತೆ. ಎಷ್ಟು ತೊಂದರೆಯಾന്ന് പറഞ്ഞാലും ನಾನು ಬೆಳಿಗ್ಗೆ ಎದ್ದೊಟ್ಟಿಗೆ ನನ್ನ ಹೆಚ್ಚಿಸಕ್ಕಲ್ಲ ಹೇಳಿದೆ. ಬೆಳಿಗ್ಗೆ ಎದ್ದೊಟ್ಟಿಗೆ ಇವತ್ತು 2 ಅಧ್ಯಾಯ ಓದಿದ್ದು. ಮಾರ್ಕೋസിൻ്റെ സുവിശേഷം 14ನೇ ಅಧ್ಯಾಯ 15ನೇ ಅಧ್ಯಾಯ ಓದಿട്ടാണ് ನಾನು ಒಂದೊಂದು ಕೆಲಸಗಳು ಮಾಡಿದ್ದು. അതിನಲ್ಲಿ ದೇವರನ್ನೇ ಹಿಡ್ಕೊಂಡು ಹೋಗುವುದೂ, ದೇವರನ್ನೇ എന്തെല്ലാം ವಿಷಯಗಳು അതിನಲ್ಲಿ ಓದುವಾಗ ನನಗೆ ನಿನ್ನೆ ಬೇರೆ ಓದಿದ್ದು ಲೂಕಾಸಿൻ്റെ ಸುವಿಶೇಷ ಓದುವಾಗ ರಾತ್ರಿ ಅದೇ ವಾಕ್ಯ ಸಿಕ್ಕಿದ್ದು. ಅದೇ ವಿಷಯ തന്നെ ಈ ಮಾರ್ಕನ ಸುವಿಶೇಷದಲ್ಲಿ ಇರಿದಿದ್ದು. ಅದೇ ನಾನು ಓದುವಾಗ ದೇವರೇ, ನನಗೋಸ್ಕರ ನನ್ನ ಯೇಸು ಎಷ್ಟು ಮಾತ್ರ ಕಷ್ಟ ಅನುಭವಿಸಿದ್ದು, ನಾನು ನಿನಕ್ಕೆ ಏನು ಪ್ರತಿಕಾರ ಮಾಡಿದ್ದು, ಏನು ಪ್ರತಿಫಲ ಕೊಟ್ಟಿದ್ದು. ದೇವರೇ, ನನ್ನನ್ನೇ ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೆ. ನಿನಗೆ ನನ್ನಿಂದ ಉಪಯೋಗವಿದೆಯಲ್ಲ, ನೀನು ನನಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಿನ್ನ ಸೇವೆಕ್ಕಾಗಿ ಇಡು. ನಾನು ಏನು ಪ್ರಯೋಜನವಿಲ್ಲ ಈಗಲಿ ಯಾಕೆ ಇಡಬೇಕು? ಭೂಮಿಗೆ ಭಾರವಾಗಿ ಇಡಬೇಡ. ದೇವರೇ, ನಿನ್ನೆ ಇಷ್ಟ ಪ್ರಕಾರ ನೀ ನನ್ನನ್ನು ನಡೆಸಬೇಕು. ಅನೇಕರಿಗೆ ಪ್ರಯೋಜನಗಳ ಮಾನಪಾತ್ರವಾಗಿ ನನ್ನೇ ಉಪಯೋಗಿಸಬೇಕು ಎಂದು ನಾನು ದೇವರಿಗೆ ಹೇಳ್ತಾ ಇದ್ದೆ. ನಾನು ಹೋದ ವಾರ ಒಂದು ಮನೆಯಲ್ಲಿ ಹೋಯ್ತು. ಅಲ್ಲಿ ಎಲ್ಲ ಮೀಟಿಂಗ್ ಎಲ್ಲ ನಡೆದು ಇನ್ನೊಂದು ಮನೆ ನನ್ನ ಕರೆದಿದ್ದು. ನಾನು ಆ ಮನೆಯಲ್ಲೇ ಹೊರಗಡೆ ಹೋಗುವಾಗೆ, ಅಯ್ಯೋ ಇದು ಭಯಂಕರ ದೆವಗೂಬಿ ಆಣಲ್ಲೋ ಈ ಮನೆ, ಹಂಗೆ ನಾನು ಯೋಜನೆ ಮಾಡಿ ಆವಾಗ ಆ ಮನೆಯವರ ಹೊರಗಡೆ ನಿಂತಿದ್ದು. ಆ ಅಪ್ಪ ನನಗೆ ಹೇಳ್ತಾ ಇದೆ, ಅಮ್ಮ ನನಗೆ ರಾತ್ರಿ ನಿದ್ರೆ ಬರೋದಿಲ್ಲ. ನಿನಗೆ ಹೆಂಗೆ ನಿದ್ರೆ ಬರ್ತತೆ? ನೀ ಕುಡಿಯೋದು, ನೀ ಬೀಡಿ ಮಾಡೋದು, ನೀ ಸಿಗಟ್ಟು ಮಾಡೋದು, ಸೈತಾನ್ಲಿನ್ನೇ ಹಿಡ್ಕೊಂಡು ಆವಾಗ ನೀ ಕುಡಿದು ಬರುವಾಗ ಅಲ್ಲಿ ಏನು ನಡೀತಾ ಇದೆ? ಕಲಾಟ ನಡೀತಾ ಇದೆ, ಕೆಟ್ಟ ಮಾತು ಮಾತಾಡ್ತಾ ಇದೆ, ಕೆಟ್ಟ ಮಾತು. എന്നിട്ട് ಆಮೇಲೆ ಕುತ್ಕೊಂಡು ನೀ ಧಾರಾವಾಹಿ ಸಿನಿಮೆ ನೋಡ್ತತೆ. ಸಿನಿಮೆ ಧಾರಾವಾಹಿ ನೀ ನೋಡಿ ಕಾಲ ಕಳೆದಿದ್ದಾಲ್. ನಾನಿಲ್ಲಿಂದ ನಿನ್ನೆ ಕಲ್ಸು ಬಿಟ್ಟಿದ್ದು ಸೈತಾನೆ. ಆ ಸೈತಾನೆ ಏನ್ ಮಾಡ್ತತೆ? ಹೋಗಿ 7 ದೆವ್ವಗಳೇ ಕೂಡ ಕರ್ಕೊಂಡು ಬರ್ತತೆ. ನಿನ್ನ ಮೇಲೆ ಎಷ್ಟಾಗುತ್ತೆ? 8 ದೆವ್ವ ಆಗುತ್ತೆ. ನಾನು ಇಲ್ಲಿಂದ ಕಳಿಸುವಾಗ ದೆವ್ವ ಏನ್ ಮಾತಾಡಿದನೋ, ನಾನು ನಿನ್ನ ಕುಟುಂಬத்தை ಹಾಳು ಮಾಡ್ತೀನಿ, ನಿನ್ನ ಗಂಡನ ಮೇಲೆ, ನಿನ್ನ ಮಕ್ಕಳ ಮೇಲೆ ನಾನು ಹೋಗ್ತೀನಿ. ಈಗ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನೆ ಬಿಟ್ಟು ಹೋಗ್ತೀನಿ. ಹೋಗಿ ನಾನು ಎಲ್ಲಿ ಹೋಗ್ತೀನಿ ಹೇಳಿದು? ನಿನ್ನ ಗಂಡನ ಮೇಲೆ, ಮಕ್ಕಳ ಮೇಲೆ ಹೋಗ್ತೀನಿ ಹೇಳಿದು. ಇಲ್ಲಿ ಸಾಕ್ಷಿಗಳಿದೆ. ಪ್ರಿಯ ಮಕ್ಕಳೇ, ನಾನು ಕೈ ಮುಗಿದು ಹೇಳ್ತಾ ಇದ್ದೆ, ನೀ ಸುಮ್ಮನೆ ನಾನು ಆಲಯಕ್ಕೆ ಬಂದಿದ್ದು ಅಂತ ಹೇಳಿದಕ್ಕೆ ಏನು ಉಪಯೋಗವಿಲ್ಲ. ನೀ ಯಥಾರ್ಥವಾದ ದೇವರನ್ನೇ ಕಂಡುಕೊಂಡು ನಿನ್ನ ಕುಡುಕತ್ತಾನ ಬಿಟ್ಟ, ನಿನ್ನ ಬೀಡಿ ಸಿಗಟ್ಟು ಬಿಟ್ಟ, ಯೇಸುವೆ ഞാൻ ഇഷ്ട വർഷം ನನ್ನ ಇಷ್ಟಪ್ರಕಾರ ಜೀವಿಸಿದ್ದು, ನಾನು ಜೀವಿಸಿರಂಗಿಲ್ಲ, ಇನ್ನು ನಿನ್ನ ಇಷ್ಟಪ್ರಕಾರ ಜೀವಿಸ್ತೀನಿ. ನೀವು ತೀರ್ಮಾನ ಮಾಡ್ಕೋಬೇಕು. ತೀರ್ಮಾನ ಮಾಡಿ ಅದನ್ನ ಪ್ರಕಾರ ನೀ ನಡೆದಿದ್ದ ನೀ ಚೆನ್ನಾಗಿ ನಿದ್ರೆ ಮಾಡ್ತತೆ. ನಿನ್ನ ಮನೆಯನ್ನು ಸೈತಾನ್ ಓಡಿ ಹೋಗುತ್ತೆ. ಇಲ್ಲಿ ನಿಲ್ಲಕ್ಕಾಗೋದಿಲ್ಲ. ಇಲ್ಲಿ ಭಯಂಕರ ಬೆಂಕಿ ಉರಿತಾ ಇದೆ. ಹಾಗೆ ನೀ ಒಂದು ನಿನಗೆ ಓದಕ್ಕೆ ಬರಲೇ, ನಿನ್ನ ಸೊಸೆ ಓದುತ್ತೆ, ಅವಳಿಗೆ ಹೇಳಬೇಕು, ಮಗಳೇ ಬೈಬಲ್ ಓದಿಕೊಡು, ಬೈಬಲ್ ಓದಿಸ್ಬೇಕು. ಓದಿ ಅವಳು ಏನು ಓದಿದ ನನಗೆ ಅರ್ಥ ಆಗಿಲ್ಲ, ಇನ್ನೊಂದು ಸಾರಿ ಓದುವನ್ನೇ ಹೇಳು. ವಾಕ್ಯ ಓದುವವರು, ಕೇಳುವವರು, ಅದನ್ನೊಂದೇ ನಡೆಯುವರು ಯಾರು? ಧನ್ಯರು. ದೊಡ್ಡ ಕಾರ್ ಇರುವವರು, ಬಂಗಳ ಇರುವರು, ಬ್ಯಾಂಕ್ ಬ್ಯಾಲೆನ್ಸ್ ಇರುವವರು ಧನ್ಯರಲ್ಲ. ಯಾರು ಧನ್ಯರೇ? ವಚನ ಓದುವವರೇ, ಕೇಳುವವರೇ, ಅದನ್ನೊಂದೇ ನಡೆಯುವರು ಯಾರು? ಧನ್ಯರೇ. ನೀವು ಓದಿದಾಗದಲ್ಲ, ಕೇಳಿದಾಗದಲ್ಲ, ಅದನ್ನ ಪ್ರಕಾರ ನೀ ನಡಿಬೇಕು. ನೀ ಯಾರ ಹತ್ರ ಯಾಡೋ ಒಂದು ಸಿಟ್ಟು ಮಾಡಿದ ತಕ್ಷಣವೇ ಅಯ್ಯೋ ಎಂದ ಕೆಟ್ಟ ಮಾತು ಮಾತಾಡ್ತಾ ಇದ್ದೆ. ನಿನ್ನಲ್ಲಿ ದೇವರು ಬರ್ತಾತ? ನಿನ್ನ ಕುಟುಂಬದಲ್ಲಿ ದೇವರು ಬರ್ತಾತ? ಬರೋದಿಲ್ಲ. ನೀ ಕೆಟ್ಟ ಮಾತು ಬಿಟ್ಟು ಬಿಡಬೇಕು. ಕೆಟ್ಟ ಮಾತು ಬಿಟ್ಟು ನಿನ್ನ ವಾಯಲ್ಲಿ ಏನಿರಬೇಕು? ಸ್ತುತಿಯು ಸ್ತೋತ್ರವು ಇರಬೇಕು. ಸ್ತುತಿಯು ಸ್ತೋತ್ರ. ಯಾರು ಸ್ತುತಿಯನ್ನು ಅರ್ಪಿಸ್ತಾರೋ ಅವರೇ ನನ್ನನ್ನು
ಗೌರವಿಸ್ತೀನಿ. ಗೌರವಿಸಿದ ತನ್ನೇ ಅಲ್ಲ, ಆಮೇಲೆ ನಿನ್ನ ನಡತೆಯನ್ನು ಕ್ರಮಪಡಿಸಿ ಇಟ್ಬೇಕು. ನೀನ ಸ್ತುತಿ ಸ್ತೋತ್ರ ಹೇಳುವುದಕ್ಕೆ ನಿನ್ನ ನಡತೆ ಸರಿ ಇಲ್ಲದೆ ಸುಮ್ಮನೆ ನೀ ಸ್ತುತಿ ಸ್ತೋತ್ರ ಹೇಳಿ ಏನು ಪ್ರಯೋಜನವಿದೆ? ಯಾವ ಪ್ರಯೋಜನವಿಲ್ಲ. ಪರಿಶುದ್ಧಾತ್ಮ ದೂರ ನಿಲ್ಲುತ್ತೆ. ನೀ ಸುಮ್ಮನೆ ಬಾಯಿಂದ ಸ್ತೋತ್ರ ಅಲ್ಲೆಲಿಯ ಹೇಳ್ಬೋದು, ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ನೀ ಪರಿಶುದ್ಧವಾಗಿರಬೇಕು. ನೀ ಪರಿಶುದ್ಧತೆ ಇಲ್ಲದೆ ಪರಿಶುದ್ಧನಾಯ ದೇವರು ನಿನ್ನ ಸನ್ನಿಧಿಯಲ್ಲಿ ಬರೋದಿಲ್ಲ, ನಿನ್ನ ಹತ್ರ ಬರೋದಿಲ್ಲ. ನನ್ನ ದೇವರು ಯಾರಾಣೆ? ಪರಿಶುದ್ಧನಾಣೆ. ಆ ಪರಿಶುದ್ಧನಾಯ ದೇವರ ಹತ್ರ ನೀ ಪರಿಶುದ್ಧತೆಯೋടെ ಜೀವಿಸಬೇಕು. ಜೀವಿಸಿದೆ ಮಾತ್ರವೇ ನಿನ್ನ ಜೀವಿತದಲ್ಲಿ ಸಮಾಧಾನ ಸಂತೋಷ ಸಿಗುತ್ತೆ. ನೀ ವಾಕ್ಯ ರೊಟ್ಟಿ ತಿಂದಿದ ಮಾತ್ರಕ್ಕೆ ನಾವು ಬದುಕೋದಿಲ್ಲ. ನಾವು ಏದಿನಿಂದ ಬದುಕಬೇಕು? ದೇವರ ವಾಕ್ಯದಿಂದ. ದೇವರ ವಾಕ್ಯ ಏನಿದೆ? ಸಿಹಿಯಾನದು, ಜೇನುತುಪ್ಪಕ್ಕಿಂತಲ. ಓದು ಮಗ 119ನೇ ಕೀರ್ತನೆ 103. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ಅಯ್ಯೋ ಕೇಳಿಸ್ಕೊ ಮಕ್ಕಳೇ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ. ಅವು ನನ್ನ ಬಾಯಿಗೆ, ಅದು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಓಹ್, ದೇವರ ವಾಕ್ಯವು ನಂಬುವವರಿಗೆ ಆತ್ಮೀಯವಾಗಿ ಬಹಳ ಸಂತೋಷವಾಗುತ್ತೆ ಮಕ್ಕಳೇ. ಜೇನುತುಪ್ಪ ತಿಂದಿಟ್ಟಿಲ್ಲತ್ತವರಿಗೆ ಜೇನುತುಪ್ಪ ಚೆನ್ನಾಗಿದೆ ನೀವು ಹೇಳಿದಾಲೆ ಏನು ಅರ್ಥ ಆಗುತ್ತೆ? ಏನು ಅರ್ಥ ಆಗೋದಿಲ್ಲ. ಅದೇ ಥರ ಇವತ್ತು ಹೊಸದಾಗಿ ಬಂದಿದ್ದವರಿಗೆ ಜ್ಞಾನಿ ಮಾತಾಡೋದು ಏನನ್ನ ಅರ್ಥ ಆಗೋದಿಲ್ಲ. ಒಂದು ಸಾರಿ ನಿನ್ನೆ ಸ್ಕೂಲಿಗೆ ತೊಗೊಂಡೋಗಿ ಸೇರಿಸಿಬಿಟ್ಟು ನೀ ಸ್ಕೂಲಿಗೆ ಹೋಗಬೇಡ ಅಂತ ಹೇಳಿದಾಲ್ ನೀ ಪಾಸ್ ಆಗೋದಿಲ್ಲ. ದಿನ ಎಲ್ಲ ವಾರ ಮಂದಿ ವಾಕ್ಯ ಹೇಳೋದನ್ನು ಕಲಿಯೋದು ಮಾಡಿದಾಲ್ ದೇವರು ನಿನ್ನೆ ನಿನ್ನ ಕುಟುಂಬத்தையும் ಆಶೀರ್ವಾದ ಮಾಡ್ತತೆ. ಜೇನುತುಪ್ಪಕ್ಕೆಂದಲೂ ಸಿಹಿಯಾಗಿದೆ. ಅದು ಅನುಭವಿಸಿನವರಿಗೆ ಗೊತ್ತು. ಅದು ಅನುಭವಿರುವರೆ ಚಪ್ಪಾಳೆ ಹೊಡೆದು ದೇವರನ್ನ ಸ್ತುತಿ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಧನ್ಯವಲ್ಲ. ದೇವರ ವಾಕ್ಯ ನಾವು ಹಗಲು ರಾತ್ರಿ ಏನು ಮಾಡಬೇಕು? ಧ್ಯಾನ ಮಾಡ್ಕೋಬೇಕು. ಹಗಲು ರಾತ್ರಿ ನಾವು ಮಲಗುವಾಗ ಅಯ್ಯೋ ನಾಳೆ ಏನು ಅವನೇ ಏನು ಕೆಟ್ಟ ಮಾತು ಮಾತಾಡಬೇಕು, ಏನು ಹೊಡೆದಾಡಬೇಕು, ಅವಳು ಹಂಗೆ ಇವಳು ಹಿಂಗೆ ಬರ್ದು ನೀ ಮಲ್ಕೋಬೇಡ. ನೀ ಮಲಗುವಾಗ ನೀ ಓದಿದ ವಾಕ್ಯ ಅಲ್ಲಂಗಿಲ್ಲ. ಇಲ್ಲಿ ಪ್ರಸಂಗ ಮಾಡ್ತಾ ಇದೆ, 2 ಪ್ರಸಂಗ ಇಲ್ಲಿ ನಡೀತಾ ಇದೆ. 2 ಸಾರಿಯಾಣ ವಾಕ್ಯ ಹೇಳದು. ಅದು ನಿನ್ನ ಕಿವಿಯಲ್ಲಿ ಕೇಳಿ ಹೃದಯ ಮಗು ನಾಲಗೆಯಲ್ಲಿ ಬರ್ಕೊಂಡು ಬಾಯಲ್ಲಿ ಉರುಬಿಟ್ಟುಕೋಬೇಕು. ಬಾಯಲ್ಲಿ ಉರುಬಿಟ್ಟುಕೋಬೇಕು. ಇವತ್ತು ಸಾಲುಕುಟ್ಟಿ ಅಂದಿ ಏನು ಹೇಳಿದು, ಪಾಸ್ಟ್ರೆ ಏನು ಹೇಳಿದು, ದೇವರೇ ನನಗೆ ಅರ್ಥ ಆಗಿಲ್ಲ, ಇನ್ನೊಂದು ಸಾರಿ ಕೂಡ ನೀ ಬರ್ಕೋ. ನಿನಗೆ ಗೊತ್ತಿಲ್ಲಂಗಿಲ್ಲ ನೀ ಪೇಪರು ಪೆನ್ನು ಹಿಡ್ಕೊಂಡು ಬಂದ ನೀ ಅದು ಬರೆದಿಟ್ಟುಕೊಂಡು ಮನೆಗೆ ಹೋಗಿ ಅದು ಸ್ವಲ್ಪ ಹೊತ್ತು ಧ್ಯಾನ ಮಾಡು. ಓದಿ ನೋಡಿ ಧ್ಯಾನ ಮಾಡು. ಇನ್ನು ಈ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇದೆಯೇ, ಪಾಪ ಮಾಡೋಕ್ಕೆ ನಿನ್ನೆ ಬಿಡೋದಿಲ್ಲ. ಪಾಪ ಮಾಡೋಕ್ಕೆ ಬಿಡೋದಿಲ್ಲ. ನೀ ಏನೇಳಿ ಪಾಪ ಮಾಡಬೇಕು, ಏನೇಳಿ ಕೆಡುಕು ಮಾತಾಡಬೇಕು ನೀ ಯೋಧನೆ ಮಾಡಿದಾಲ್ ಮಗನೇ ಮಾಡಬೇಡ, ಮಗಳೇ ಮಾಡಬೇಡ. ಯಾರು ಮಾತಾಡ್ತತೆ? ಪರಿಶುದ್ಧಾತ್ಮ ಮಾತಾಡ್ತತೆ. ಪರಿಶುದ್ಧಾತ್ಮ ಮಾತಾಡ್ತತೆ. ಆ ಪರಿಶುದ್ಧಾತ್ಮ ನಮ್ಮೊಂದು ಈಗ ಮಾತಾಡಬೇಕಲ್ಲಿ ನಮ್ಮ ಹೃದಯದಲ್ಲಿ ಏನಿರಬೇಕು? ವಾಕ್ಯವಿರಬೇಕು. ಈ ವಾಕ್ಯ ನಮ್ಮಲ್ಲಿ ಇದೆಯಲ್ಲ, ನಮ್ಮ ಪಾಪ ಮಾಡೋಕ್ಕೆ ಪ್ರೇರಣೆ ಮಾಡೋದಿಲ್ಲ, ಪ್ರೇರಣೆ ಕೊಡೋದಿಲ್ಲ. ಇನ್ನೊಂದು ವಾಕ್ಯ ಓದು ಮಗ, ಕೀರ್ತನೆ 119 105ನೇ ವಾಕ್ಯ. ದೇವರ ವಾಕ್ಯ ಕತ್ತಲೆಯಲ್ಲಿ ಜೀವಿಸುವವರಿಗೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ನೋಡು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ಆ ಬೆಳಕಾಗಿದ್ದವರು ದೀಪ ಆಯ್ತವ್ರನ್ನ ಚಪ್ಪಾಳೆ ಹೊಡೆದು ದೇವರನ್ನೇ ಆರಾಧನೆ ಮಾಡು. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನಿಂದ 13ವರೆಯುಳ್ಳ ವಾಕ್ಯ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಸಾಕು ನೋಡು ಮಕ್ಕಳೇ,
ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯವಾണ്. ಯಾವಾಗ ಪಾಸ್ಟರ್ಮಾರು ಮಾತಾಡಿದಾലും ಹೇಳುತ್ತೆ. ನಾನು ನಿಮಗೆ ಹೇಳ್ತೀನಿ, ನಾವು ಕತ್ತಲಿಂದ ಬೆಳಕಿಗೆ ಬಂದು ಕತ್ತಲೆಯಲ್ಲಿ ಇರಿದಿದ್ದ ಒಂದು ಹೆಂಗಸಲ್ಲಿ ಬಂದಿದ್ದು, ಸೈತಾನ್ ಪೀಡಿತಳಾಗಿ ಸೈತಾನ್ ಬಂಧನದಲ್ಲಿ ಒಂದು ಹೆಂಗಸಲ್ಲಿ ಇರಿದು, ಅವಳದಕ್ಕೆ ಏನು ಮಾಡಿದ್ದು, ದೆವ್ವ ಬಡಿದು ಬಿಟ್ಟೆ. ಅವಳು ಏನಾಯಿತು, ಬಗ್ಗಿ ಹೋಯ್ತು. ಬಗ್ಗಿ ಹೋಗೋಣ ಆಮೇಲೆ ಅವൾക്ക് ಮುಂದ್ಗಡೆ ಯಾರು ಬರ್ತೇನೋ ಬೋಲು ತಲೆ ಹಿಂಗೆ ಎತ್ತಿ ನೋಡಕ್ಕೆ ಆಗೋದಿಲ್ಲ. ನೋಡು, എന്നിട്ട് ನೀನು ನೋಡು, ಅವಳು ಎಲ್ಲಿ ಬಂದಿದ್ದು, ಆಲಯದಲ್ಲಿ ಬಂದಿದ್ದು. ನನಗೊಂದು ತಲೆನೋವು ಬಂದಿದೆ ಸಾಕು. ಅಯ್ಯೋ ನನಗೆ ತಲೆನೋವು, ನಾನು ಹೋಗೋದಲ್ಲ. ಪ್ರಿಯ ಮಕ್ಕಳೇ, ದೆವ್ವ ಬಡಿದು ಕತ್ತಲಲ್ಲಿ ಇದೆ. എന്നിട്ട് ಅವಳು ಎಲ್ಲಿ ಬಂದಿದ್ದು, ಆಲಯದಲ್ಲಿ ಬಂದು. ನಮ್ಮ ಯೇಸು ಎಲ್ಲಿ ನಿಂತುಕೊಂಡು ಪ್ರಸಂಗ ಮಾಡಿದಾಲು ಯಾರಿಗೂ ಹುಷಾರಿಲ್ಲ, ಯಾರು ಇದೆ 4 ಸೈಡ್ ಹಿಂಗೆ ನೋಡ್ಕೊಂಡಿರ್ತತೆ. ಆವಾಗ ಇದು ಬೆನ್ನು ಕೆಳಗಡೆ ಹೋಯ್ತಾ ಒಂದು ಅಜ್ಜಿ ಅಲ್ಲೇ ನಿಂತಿದ್ದು. ಅಜ್ಜಿಯ ಕರೆದು ಆ ದೇವರ ವಾಕ್ಯದ ಶಕ್ತಿ ಎಷ್ಟು ದೊಡ್ಡದನ್ನು ನೋಡು. ಆ ಕೈಯ ಬೆನ್ನ ಮೇಲೆ ಹಾಕಿದ ತಕ್ಷಣವೇ ಏನಾಯ್ತು, ಓಹ್ ನೆಟ್ಟಗಾಗಿ ಬಿಟ್ಟು. ಅವಳು ಎಲ್ಲಿ ಇರ್ದಿದ್ದ ಇಷ್ಟು ದಿನ, ಕತ್ತಲಿನಲ್ಲಿ ಇರ್ದಿದ್ದ. ಬೆಳಕು ಬಂದಾಗ ಅವಳ ಏನಾಯ್ತು, ನೆಟ್ಟಗಾಗಿ ಬಿಟ್ಟು. ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಒಂದು ಕಾಲದಲ್ಲಿ ಕತ್ತಲೆಯಲ್ಲಿ ಇರಿದಿದ್ದವರ, ಕತ್ತಲೆಯಲ್ಲಿ ಇರಿದಿದ್ದ നമ്മെ കൈ ಹಿಡಿದೆಳೆದ മകളെ, അത് കത്തലാണ്. വിളക്ക് ബാ. വിളക്കാരാണ്? എൻ്റെ യേശുവാണ് വിളക്ക്. എൻ്റെ യേശു ലോകരക്ഷിതാവായ യേശു സ്വാമി ದೇವರಾണ് ಬೆಳಕು. ഞാൻ ലോകಕ್ಕೆ ಬೆಳಕಾಗಿದ್ದೇನೆ. ಓಹ್, ಅವನ ಹತ್ರ ಬಂದಿದ್ದಾள் നമുക്കേನು ಸಿಗುತ್ತೆ, ಬೆಳಕು ಸಿಗುತ್ತೆ. ಸೂರ್ಯನಿൽ നിന്നും ಚಂದ್ರನಿಗೆ ಬೆಳಕು ಬರ್ತತೆ, ಚಂದ್ರನದ ಭೂಮಿಗೆ ಕಳಿಸಿಕೊಡ್ತತೆ. ಅದೇ ಥರ ಯೇಸು ಕ್ರಿಸ್ತವಾಗಂದ ಬೆಳಕು ನಮ್ಮಲ್ಲಿ ಬರುವಾಗ ನಾವಾರಾಯ್ತು, ಬೆಳಕಿನ ಮಕ್ಕಳಾಯಿತು. ನಾವೇನು ಮಾಡಬೇಕು, ಬೇರೆಯವರಿಗೆ ಅದೇ ತೋರಿಸಿಕೊಡ್ಬೇಕು, ಬೇರೆಯವರಿಗೆ ತೋರಿಸಿಕೊಡ್ಬೇಕು. ಅವರ ಕತ್ತಲೆಯಲ್ಲಿ ಬಿಡಬೇಡ. ಅವರೇ ಏನು ಮಾಡಬೇಕು, ಏನಣ ಮಾಡಿ ಬೆಳಕಕ್ಕೆ ತರಬೇಕು. ಅದು ನಮಗೀಗ ಹೇಳಕ್ಕಾಗೋದಿಲ್ಲ. ಆರು ನಮ್ಮ ಏನು ಮಾಡಿದಾಲು ಹೇಳಲೇಬೇಕು. ನಮಗೆ ದೇವರು ಹೇಳಿಕೊಟ್ಟು ಹೋಯ್ತದಾಣ. ನೀ ಅನೇಕರಿಗೆ ಸುವಿಶೇಷ ಸಾರಬೇಕು. ನಮಗೆ ಆವಿನ ಚೇಳಿನ ತೊಳಿಯಕ್ಕೆ ನಮಗೆ ಅಧಿಕಾರ ಕೊಟ್ಟಿದೆ. ಅದೇ ಥರ ದೆವ್ವಗಳೇ ಬಿಡಿಸೋಕ್ಕೆ ನಮಗೆ ಅಧಿಕಾರ ಕೊಟ್ಟಿದೆ. ರೋಗಿಗಳೇ ಸೌಖ್ಯ ಮಾಡೋಕ್ಕೆ ನಮಗೆ ಅಧಿಕಾರ ಕೊಟ್ಟಿದೆ. ನಿನಕ್ಕೆ ಅಧಿಕಾರವಿಲ್ಲ ಅಂತ ಯಾಕನ್ನೋ, ನಿನ್ನಲ್ಲಿ ಪರಿಶುದ್ಧಾತ್ಮ ಇಲ್ಲ. ಆ ಪರಿಶುದ್ಧಾತ್ಮನ ಶಕ್ತಿ ನಿನ್ನಲ್ಲಿ ಇದೆಯಲ್ಲ. ಯಾವ ದೆವ್ವ ಬರಲಿ, ಯಾವ ಭೂತ ಬರಲಿ, ಯಾವ ರೋಗಿಗಳು ಬರಲಿ, ದೇವರ ಸೌಖ್ಯ ಮಾಡ್ತತೆ. ನಮ್ಮಲ್ಲಿ ಯಾರು ಇರ್ತಾ ಇದೆ, ದೇವರು ವಾಸ ಮಾಡಿದ ಗುಡಿ ಯಾವುದು, ನಾನು ನೀನು. ಈ ಗುಡಿಯಲ್ಲಿ ದೇವರಿರುವಾಗ ನಾವು ಯಾರೇ ಎದುರಬಾರ್ದು. ಯಾವ ಕಣ್ಣಿಲ್ಲತ್ತವ್ರು ಬರಲಿ, ಯಾವ ಕಿವಿ ಕೇಳತ್ತವ್ರು ಬರಲಿ, ದೇವರಿಗೆ ಬೇಕಾಗುನವ್ರೆ ದೇವರು ಏನು ಮಾಡ್ತತೆ, ಸುಖ ಅವರದ್ದು ಕಾಯಿಲೆ ವಾಸಿ ಮಾಡಿ ಕೊಡ್ತತೆ, ಅವರಿಗೆ ಬಿಡುಗಡೆ ಕೊಡ್ತತೆ. ನಿನ್ನಲ್ಲಿ ನಿನಕ್ಕ ಕೃಪೆಯೂ ವರಗಳು ಬೇಕೇ ಬೇಕಲ್ಲ. ನೀ ಏನು ಮಾಡಬೇಕು, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ, ಪರಿಶುದ್ಧಾತ್ಮನೇ ನಿನಗೆ ಸಿಕ್ಕಿರಿക്കുന്നದ ಬರೀ ಚರ್ಚಿನಲ್ಲಿ ಬಂದು ಚಪ್ಪಾಳೆ ಹೊಡಿಯಕ್ಕಲ್ಲ. ಯಾತಕ್ಕೆ ಓದು ಮಗ, ಕರ್ತನಾತ್ಮ ನನ್ನ ಮೇಲೆ ಇದೆ, ಕರ್ತನಾತ್ಮ ನನ್ನ ಮೇಲಿದೆ. ಆತನು ನನ್ನ ಬಡವರಿಗೆ ಶುಭವರ್ತಮಾನ, ಆತನು ನನಗೆ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದೆ. ಮಕ್ಕಳೇ, ಸುಮ್ಮನೆ ಚರ್ಚಿ ಬಂದು ಚಪ್ಪಾಳೆ ಹೊಡೆದು ಹೋಗಕ್ಕಲ್ಲ. ನಮಗೆ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕಾಗಿയാണ് ನಮಗೆ ದೇವರೇ ಅಭಿಷೇಕ ಕೊಟ್ಟಿരിക്കുന്നത്. ಆಮೇಲೆ ಸೆರೆಯವರಿಗೆ ಬಿಡುಗಡೆ ಕೊಡುವುದಕ್ಕೆ, ಸೆರೆಯಲ್ಲಿ ಬಿಡುಗಡೆ ಏನು, ಸೈತಾನ್ ಬಂಧನದಲ್ಲಿ
ಹಳ್ಳಿ ಆಗಿ ಏದು ಕುಟುಂಬದಲ್ಲಿ ಹೋಗು, ಅಲ್ಲಿ ಸೈತಾನ್ ಕಾಟೆ ಮಾಟ ಮಂದ್ರ ಶಕ್ತಿಯಲ್ಲಿ ಜನಗಳ ಕಟ್ಟಲ್ಪಟ್ಟಿದೆ. ಆ ಸೆರೆಯಲ್ಲಿ ಇರುವವರಿಗೆ ನಾವೇನ್ ಮಾಡಬೇಕು? ಬಿಡುಗಡೆ ಕೊಡಬೇಕು. ಆಮೇಲೆ ಕುರುಡರಿಗೆ ಕಣ್ಣು ಬರುವುದನ್ನು ಬರುವುದಕ್ಕೆ ನಾವೇ ಯಾವ ಕುರುಡರೇ? ಆತ್ಮೀಯವಾಗಿ ಅನೇಕರು ಕುರುಡರಾಣ. ಅವರಿಗೆ ದೇವರ ಆರನ್ನು ಗೊತ್ತಿಲ್ಲ, ಜೀವಿಸುವ ದೇವರ ಆರನ್ನು ಗೊತ್ತಿಲ್ಲ, ಬಿಡುಗಡೆ ಕೊಡುವ ದೇವರ ಆರನ್ನು ಗೊತ್ತಿಲ್ಲ, ರಕ್ಷಣೆ ಕೊಡುವ ದೇವರ ಆರನ್ನು ಗೊತ್ತಿಲ್ಲ, ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದ ದೇವರ ಆರನ್ನು ಗೊತ್ತಿಲ್ಲ. ಅದು ನಾವೇನ್ ಮಾಡಬೇಕು? ಅವರಿಗೆ ಹೇಳಿಕೊಡಬೇಕು. ಯೇಸುವಿನ ವಾಕ್ಯ ಭಯಂಕರ ಶಕ್ತಿ ಇರುವ ವಾಕ್ಯವಾಣೆ. ಆ ವಾಕ್ಯ ನಾವು ಏನು ಮಾಡಬೇಕು? ಹೇಳಿಕೊಡ್ಬೇಕು. ಇನ್ನೊಬ್ಬರಿಗೆ ಹೇಳಿಕೊಡುವಾಗ ಅವರದ್ದು ಹಳೆಯ ಸ್ವಭಾವ ಎಲ್ಲ ಬಿಟ್ಟು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ತತೆ. ಸ್ವೀಕಾರ ಮಾಡಿ ನಿಜವಾದ ದೇವರು ಯಾರು, ಸತ್ಯ ದೇವರು ಯಾರು, ಈ ಲೋಕದಲ್ಲಿ ನನ್ನ ಸೃಷ್ಟಿ ಮಾಡಿದ ದೇವರು ಯಾರು ಅನ್ನೋರಿಗೆ ಗೊತ್ತಿಡಿತತೆ. ನಮ್ಮ ದೇವರಿಗೆ 4 ಕ್ವಾಲಿಫಿಕೇಶನ್ ಇದೆ. ಅವನ್ സ്വയംഭൂവാണ്. 2 അവൻ സർവശക്തനാണ്. 3 അവൻ സർവവ്യാപിയാണ്. അതുപോലെ തന്നെ അവൻ സർവജ്ഞാനിയാണ്. ഈ 4 ಕ್ವಾಲಿಫಿಕೇಶನ್ ಯಾರಲ್ಲಿ ಇದೆಯೋ ಅವರೇ ನಿಜವಾದ ದೇವರು. ಆ ದೇವರನ್ನೇ ನಾವೇನ್ ಮಾಡಬೇಕು? ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಬೇಕು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ನಿಮ್ಗೇನು ಕಷ್ಟವಿದೆಯೋ, ಕಾಯಲಿದೆಯೋ, ಸಮಸ್ಯೆಗಳಿದೆಯೋ, ನೀ ದೇವರ ಮುಂದೆ ಹೇಳ್ಕೊ. ನಮಗೇನು ಮಾಡೋಕ್ಕಾಗೋದಿಲ್ಲ. ಮಾಡಿದ್ನ ದೇವರು ಇಲ್ಲಿ ಬಂದಿದೆ. ആ ദേവരുടെ കരം നിന്നെ മുട്ടത്തെ. സ്വർഗം തൻ്റെ സിംഹാസനവും ഭൂമി തൻ്റെ പാദപീഠവുമായിരിക്കുന്ന എൻ്റെ ದೇವರದಿ കരം ನಿನ್ನ ಮೇಲೆ ಬರ್ತತೆ, ನಿನ್ನ ಚದೆಯಲ್ಲಿ ಬರ್ತತೆ. ನಿಮ್ಮ ಆവശ്ಯಗಳು ದೇವರ ಮುಂದೆ ಬೇಡುಕೋ. ಹಾಲೆಲೂಯ. ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು. ವೇದನೆಯುಳ್ಳ ಭಾಗದಲ್ಲಿ ಒಂದು ಕರವಿಡು, ಬಾಕಿ ಒಂದು ಕರ ಮೇಲಕ್ಕೆತ್ತು. ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಬೆಳಿಗ್ಗೆಯಿಂದ ಈ ಸಮಯ ಮರೇ ನಿನ್ನ ಸನ್ನಿಧಿಯಲ್ಲಿ ಕುತ್ಕೊಳ್ಳೋದಕ್ಕೂ ಆರಾಧನೆ ಮಾಡುವುದಕ್ಕೂ ಅಪ್ಪ ನೀ ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನೀ ನಮ್ಮ ಪ್ರತಿಯೊಬ್ಬರನ್ನೇ ಆಶೀರ್ವದಿಸಪ್ಪ. ನಿನ್ನ ವಾಕ್ಯದ ಶಕ್ತಿ ಎಷ್ಟು ದೊಡ್ಡ ಶಕ್ತಿಯಾಣಪ್ಪ ದೇವರೇ. ವಾಕ್ಯ ಓದುವವರು, ಕೇಳುವವರು, ಅದನ್ನೊಂದೇ ದಡಿಯವರು ಧನ್ಯರಪ್ಪ. ಆ ಧನ್ಯರ ಚದೆಯಲ್ಲಿ ನಮ್ಮ ಪ್ರತಿಯೊಬ್ಬರನ್ನೇ ನೀವು ಉಪಯೋಗಿಸಪ್ಪ ದೇವರೇ. ನೀ ಕೈ ಬಿಡಬೇಡಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಅವರ ಕೊರತೆಗಳನ್ನೇ ನೀಗಿಸಪ್ಪ, ಬಾಧಗಳನ್ನೇ ನೀಗಿಸಪ್ಪ. ಎಲ್ಲ ಪೈಶಾಚ ಶಕ್ತಿಗಳನ್ನ ನೀ ಬಿಡಿಸಪ್ಪ, ಎಲ್ಲ ಮಾಟ ಮಂದ್ರ ಶಕ್ತಿಗಳನ್ನ ನೀ ಬಿಡಿಸಪ್ಪ. ಯೇಸುವೇ ನೀ ಕೈ ಬಿಡಬೇಡಪ್ಪ. ಯೇಸಪ್ಪ, 2-3 ಜನ ನನ್ನ ಹತ್ರ ಬರ್ತಾ ಇದೆಯೋ ಅವರ ಮಧ್ಯದಲ್ಲಿ ನಾನು ಬರ್ತೀನಿ ಎಂದು ಹೇಳಿದ ದೇವರೇ, ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ನೀ ಬಂದಿದ್ದಕ್ಕಾಗಿ ಸ್ತೋತ್ರಗತ್ತಾವೆ ಅಪ್ಪ. ಹೊಟ್ಟೆ ನೋವು, ತಲೆ ನೋವು, ಬೆನ್ನು ನೋವು, ಮೊಣಕಾಲು ನೋವು, ಎಲ್ಲ ನೋವುಗಳೇ ಈ ನಿಮಿಷಮೇ ಮುಟ್ಟೋ. ಪರಿಶುದ್ಧಾತ್ಮನೆ ಮುಟ್ಟೋ ಅಪ್ಪ. ಕ್ಯಾನ್ಸರ್ ರೋಗತ್ತಾಲ್ ಕಷ್ಟಪಡುന്നവരെ മുട്ടോ. പരാലിസിസ് രോഗത്താൽ കഷ്ടപ്പെടുന്നവരെ മുട്ടോ. ട്യൂമർ രോഗത്താൽ കഷ്ടപ്പെടുന്നവരെ നീ മുട്ടോ. പൈൽസ് രോഗത്താൽ കഷ്ടപ്പെടുന്നവരെ നീ മുട്ടോ. ದೇವರೇ, ಏದೆல்லாம் ವಿಧದಲ್ಲಿ ಕಷ್ಟವಿದೆಯೋ ನಿನ್ನ ಸನ್ನಿಧಿಯಲ್ಲಿ ಬರ್ನವರೇ ನೀ ತಳ್ಳಿ ಬಿಡುವ ದೇವರಲ್ಲಪ್ಪ. ಕರ್ತಾವೇ ನೀ ಮುಟ್ಟಪ್ಪ. സ്വർഗം തൻ്റെ സിംഹാസനവും ഭൂമി തൻ്റെ പാദവിടവുമായിരിക്കുന്ന യേശുവിൻ്റെ കരവിതാ ಬರ್ತಾ ಇದೆ. യേശുവിൻ്റെ കരവിതാ ಬರ್ತಾ ಇದೆ. പരിശുദ്ധാത്മനെ മുട്ടോ. ಸಂಪೂರ್ಣ ಬಿಡುಗಡೆ ಕೊಡು. ಎಲ್ಲ ಪಾಸ್ಟರ್ಮಾರೇ, ಅಯ್ಯಗಾರಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ ಅಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಯೇಸು ಜೀವಿಸುವ ದೇವರು, ಸತ್ಯ ದೇವರು, ಬಿಡುಗಡೆ ಕೊಡುವ ದೇವರು, ರಕ್ಷಣೆ ಕೊಡುವ ದೇವರು ಅವರಿಗೆ ಗೊತ್ತಾಗುವುದಕ್ಕೆ ಸಹಾಯ ಮಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.